ಸನಾತನ ಧರ್ಮದ ಬಗ್ಗೆ ಒಂದು ಜಾಗೃತಿ ಮೂಡಿಸೋದಾದರೂ ಆಗಲಿ, ಎಲ್ಲ ಶಾಲೆಗಳಲ್ಲಾಗಲಿ ಮಕ್ಕಳುಗಳಿಗಾಗಲಿ ಅದರ ಬಗ್ಗೆ ನಾಲೆಡ್ಜ್ ಕೊಡೋದಾಗಲಿ, ಈ ಥರ ಇದ್ದಾಗ ಏನಾಗುತ್ತೆ ಅಂತಂದರೆ ಮಕ್ಕಳು ಕೂಡ ಹುಮ್ಮಸ್ಸು ಬರುತ್ತೆ. ಹುಮ್ಮಸ್ಸು ಅನ್ನೋದಕ್ಕಿಂತ ಸನಾತನ ಧರ್ಮದ ಬಗ್ಗೆ ಅವ್ರಿಗೂ ನಾಲೆಡ್ಜ್ ಬೆಳೆಯುತ್ತೆ. ಮುಸ್ಲಿಂ ಬಾಂಧವರಲ್ಲಿ ನೋಡಿ, ಅವರಲ್ಲಿ ಪ್ರತಿ ಶುಕ್ರವಾರ ನಮಾಜ್ಗೆ ಅಂತ ಹೋಗ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿ ಹಬ್ಬಕ್ಕೆ ಮಾತ್ರ ಹೋಗ್ತಾರೆ. ಕೆಲವರು ಹೋಗ್ತಾರೆ ಸೋಮವಾರ, ಗುರುವಾರ, ಶನಿವಾರ. ನಮ್ಮಲ್ಲಿ ಪ್ರತಿದಿನಕ್ಕೂ ಒಂದೊಂದು ದೇವರುಗಳಿದೆ. ಹಾಗೆ ನಮ್ಮ ಧರ್ಮವನ್ನು ಈಗ ನೆಕ್ಸ್ಟ್ ಜನ್ರೇಷನ್ಗೆ ನಮ್ಮ ಹಿಂದೂ ಧರ್ಮ ಇದೆ ಅಂತ ಗೊತ್ತಾಗಬೇಕಂದ್ರೆ ಈಗ ಬೋರ್ಡ್ ಸ್ಥಾಪನೆ ಮಾಡಲೇಬೇಕು. ಅದರಲ್ಲಿ ನಮ್ಮ ಮೋದಿಜಿಯವರಿದ್ದಾರೆ, ಅವರು ಅಪ್ಪಡ ಕಟ್ಟರ್ ಹಿಂದೂ. ಯೋಗಿಜಿ ಇದ್ದಾರೆ, ಇವರೆಲ್ಲ ಇದ್ದಾರೆ. ನಾವು ಭಯ ಬೀಳೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ನಮ್ಮನ್ನು ಕಾಯ್ತಾ ಇರೋದು ತಾಯಿ ಜಗನ್ಮಾತೆ ಕಾಳಿ ಮುಂದೆ ಇವ್ರು ಯಾರೂ ಇಲ್ಲ. ಅವಳು ಒಂದು ಸಲ ಕಂಡುಬಿಟ್ರೆ ಇವರೆಲ್ಲ ಭಸ್ಮ ಆಗಿಬಿಡ್ತಾರೆ. ಆದ್ದರಿಂದ ಪವನ್ ಕಲ್ಯಾಣ್ ಇದ್ದಾರೆ, ಅವ್ರಿಗೇನಿತ್ತು 7 ದಿವಸ ಉಪವಾಸ ಇದ್ದು ನಮ್ಮ ದೇಶನ ರಕ್ಷಣೆ ಮಾಡಬೇಕು ಅಂತ. ಸೊ ಅವ್ರು ಬಂದಾಗಿಂದ ಈ ಜಾಗೃತಿ